ಜೈ ಭಾರತ್ ವಂದೇ ಮಾತರಂ. AR ರೆಹಮಾನ್ ಎಷ್ಟೋ ಹಿಂದಿ ಸಾಂಗ್ಗಳ ಒಂದು ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದಾರೆ. ಅವರೊಂದು ಹೇಳಿಕೆ ಕೊಡ್ತಾರೆ, ಕೋಮುವಾದದಿಂದಾಗಿ ಅವರಿಗೆ ಅವಕಾಶ ಕಮ್ಮಿ ಆಯಿತು ಅಂತ. ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಇದೆ ಅಂತ ನೋಡೋದಾದರೆ 2012 ನಂತರ ಅವರು ಹಲವಾರು ಹಿಟ್ ಫಿಲ್ಮ್ಗಳನ್ನು ಕೊಟ್ಟಿದ್ದಾರೆ. ಹಲವಾರು ಸಂಗೀತ ಕೂಡ ಒಂದು ಟ್ರೆಂಡಿಂಗಲ್ಲಿದೆ. ದಕ್ಷಿಣ ಭಾರತ, ಬಾಲಿವುಡ್ ಹೀಗೆ ನಾನಾ ಥರದ ಸಾಂಗ್ಗಳನ್ನು ಕೊಟ್ಟು ವರ್ಷಕ್ಕೆ ಸುಮಾರು 4-5 ಸಿನಿಮಾಗಳನ್ನು ಮ್ಯೂಸಿಕ್ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಈಗಲೂ ಕೂಡ ಮುಂಬರುವ ಒಂದು ದೊಡ್ಡ ಪ್ರಮಾಣದ ಚಿತ್ರವಾಗಿರುವ ರಾಮಾಯಣದಲ್ಲಿ ಅದರಲ್ಲಿ ರಣಬೀರ್ ಕಪೂರ್ ಹಾಗೆ ಯಶ್ ಕೂಡ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ AR ರೆಹಮಾನ್ ಹಾಗೆ ಹಾಲಿವುಡ್ ಮ್ಯೂಸಿಕ್ ನಿರ್ದೇಶಕ ಹ್ಯಾನ್ಸ್ ಜಿಮ್ಮರ್ ಇವರ ಸಂಗೀತ ಬಗ್ಗೆ ನಿಮಗೆ ಗೊತ್ತಿರಬಹುದು. ಅವೆಂಜರ್ ಸೀರೀಸ್ನಲ್ಲಿ ಇವರ ಸಂಗೀತ ಕೊಟ್ಟಿರುವಂಥದ್ದು. ಇವರೊಟ್ಟಿಗೆ ಇಬ್ಬರು ಜೊತೆ ಸೇರಿ ನಿರ್ಮಿಸುವಂತಹ ಒಂದು ಮ್ಯೂಸಿಕ್ ಇದೆ ಅಲ್ಲ, ಅದು ಮುಂಬರುವ ರಾಮಾಯಣ ಚಿತ್ರದಲ್ಲಿ ಕಾಣಲು ಸಿಗುತ್ತದೆ. ಇಷ್ಟೆಲ್ಲ ಅವಕಾಶ ಸಿಕ್ಕಿರುವ ಈ AR ರೆಹಮಾನ್ಗೆ ಈಗ ಒಂದು ಪಾಡ್ಕಾಸ್ಟ್ನಲ್ಲಿ ಹೇಳ್ತಾರೆ, ಕೋಮುವಾದದಿಂದಾಗಿ ಅವರಿಗೆ ಅವಕಾಶ ಕೈತಪ್ಪಿತು ಅಂತ. ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪಿದೆ ಎಂಬುದು ಗೊತ್ತಿಲ್ಲ. ಆದರೆ ಇದರ ಬಗ್ಗೆ ಕಂಗನಾ ರಾಣಾವತ್ ಹೇಳ್ತಾರೆ, ಅವರ ಕಣ್ಣು ಕುರುಡಾಗಿದೆ, ಅವರಿಗೆ ಕೋಮುವಾದ ಬಿಟ್ಟು ಬೇರೇನು ಕಾಣಲ್ಲ. ಬಾಲಿವುಡ್ ಸಂಗೀತ ಬರಹಗಾರವಾದಂತಹ ಜಾವೇದ್ ಅಖ್ತರ್ ಅವರು ಹೇಳ್ತಾರೆ, AR ರೆಹಮಾನ್ ಅವರು ಈ ರೀತಿಯ ಹೇಳಿಕೆಯನ್ನು ನಾನು ನಿರೀಕ್ಷಿಸುತ್ತಿರಲಿಲ್ಲ. ಅವರು ಈ ರೀತಿ ಹೇಳಿಕೆ ಕೊಡ್ತಾರಂತಲೂ ಗೊತ್ತಿರಲಿಲ್ಲ. ಅವರೊಬ್ಬರು ದೊಡ್ಡ ಪ್ರಮಾಣದ ಮ್ಯೂಸಿಕ್ ಡೈರೆಕ್ಟರ್, ಅವರ ಜೊತೆ ಮಾತನಾಡಲು ಕೂಡ ಹೆದರುತ್ತಾರೆ. ಹೀಗಾಗಿ ಅವರಿಗೆ ಅವಕಾಶ ಕಡಿಮೆಯಾಗಿದೆ ಅಂತ ಜಾವೇದ್ ಅಖ್ತರ್ ಅವರು ಹೇಳಿದರು. ಅವರ ಇತ್ತೀಚಿನ ಕೆಲವೊಂದು ಡೇಟಾಗಳನ್ನು ನೋಡಿದಾಗ 2012ರಿಂದ ಇವತ್ತಿನವರೆಗೆ ಸುಮಾರು 60 ಚಿತ್ರಗಳಿಗೆ ಒಂದು ಸಂಗೀತ ನಿರ್ದೇಶನ ನೀಡಿದ್ದಾರೆ. ಒಂದು ವರ್ಷಕ್ಕೆ ಏನಲ್ಲದಿದ್ರು ಅಂದ್ರೂ ಕೂಡ ಸುಮಾರು 4-5 ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾನೆ ಬಂದಿದ್ರು. ಅದರಲ್ಲಿ ಬಾಲಿವುಡ್ ಹಾಗೆ ದಕ್ಷಿಣ ಭಾರತದ ಸಿನಿಮಾಗಳು ಸೇರಿ. ಇನ್ನು ಆಲ್ಬಮ್ ಸಾಂಗ್ನ ಅದು ಬೇರೆ ಲಿಸ್ಟ್ ಇದೆ. ಹೀಗಿರುವಾಗ ವರ್ಷದಲ್ಲಿ ಸುಮಾರು 4-5 ಮ್ಯೂಸಿಕ್ ಮಾಡೇ ಮಾಡ್ತಾರೆ. ಹಾಗೆಲ್ಲ ಇರುವಾಗ ಅವರು ಯಾವ ಆಧಾರದಿಂದಾಗಿ ಕೋಮುವಾದದಿಂದಾಗಿ ಅವರಿಗೆ ಅವಕಾಶ ಕೈತಪ್ಪಿತು ಅಂತ ಹೇಳುತ್ತಿದ್ರು ಗೊತ್ತಿಲ್ಲ. ನೋಡಿ, ಈಗಲೂ ಕೂಡ ಮ್ಯೂಸಿಕ್ನಲ್ಲಿ ಒಂದು ಹೊಸತನ ನೋಡಲು ಬಯಸುತ್ತಾರೆ. ಇತ್ತೀಚಿನ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ತಮಿಳಿನ ಅನಿರುದ್ಧ್ ಇರ್ಬೋದು, ಕರ್ನಾಟಕದ ರವಿ ಬಸರೂರ್, ಅಜನೀಶ್ ಲೋಕನಾಥ್, ಹಾಗೆ ತೆಲುಗಿನ DSP ತಮಾಮ್, ಇವರೆಲ್ಲ ಒಂದೊಂದು ಸಿನಿಮಾಗಳಲ್ಲಿ ಕೂಡ ಒಂಥರ ವೆರೈಟಿಯನ್ನು ಹುಡುಕುತ್ತಾರೆ. ಇನ್ನು ಅವರ ಸಿನಿಮಾಕ್ಕೆ ಬಳಸುವಂತಹ ಚಾರ್ಜ್ ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಕಡಿಮೆ ಬಜೆಟ್ನಲ್ಲಿ ಹೆಚ್ಚಿನ ನಿರ್ದೇಶಕರು ನಿರ್ಮಾಪಕರು ಸಿನಿಮಾವನ್ನು ಮಾಡಲು ಬಯಸುತ್ತಾರೆ. ಹೀಗೆಲ್ಲ ಇರುವಾಗ ಈ AR ರೆಹಮಾನ್ ಜೊತೆ ಮಾತನಾಡಲು ಹಿಂಜರಿತಿರುವಾಗ ಸಹಜವಾಗಿ ಅವರ ಡಿಮ್ಯಾಂಡ್ ಏನೆಲ್ಲ ಇರಬಹುದೆಂಬುದು ಗೊತ್ತಿಲ್ಲ. ಒಬ್ಬ ಕಲಾಕಾರನಾಗಿ ಈ ರೀತಿಯ ಹೇಳಿಕೆ ಕೊಟ್ಟಿರುವುದು ಎಷ್ಟು ಸರಿ?